ಎವ್ರಿವಾನ್, ನಾವು ಮನೇಲಿ ಎಷ್ಟೇ ರುಚಿಯಾಗಿ ಎಷ್ಟೇ ವೆರೈಟಿನಲ್ಲಿ ಅಡ್ಗೆಗಳನ್ನ ಮಾಡ್ಕೊಂಡು ತಿಂದ್ರು ಅದೇನೋ ಅಪ್ಪ ದೇವಸ್ಥಾನದಲ್ಲಿ ತಿಂದಷ್ಟು ರುಚಿನೇ ಸಿಗಲ್ಲ. ಅಂತ ಸಾಂಬಾರ್ನ ಇವತ್ತು ತೋರಿಸ್ತಾ ಇದ್ದೀನಿ. ಬೇಳೆ ಅಥವಾ ಮಸೂರ್ ದಾಲ್ ಯಾವ್ದು ಬೇಕಾದ್ರೂ ಹಾಕೊಳ್ಬಹುದು. ತೊಳೆದು ಇಲ್ಲಿ ನೀರ್ನ ಹಾಕೊಂಡಿದ್ದೀನಿ. ಒಂದು 1/4 kg ಅಷ್ಟು ತರಕಾರಿ, ಮಿಕ್ಸ್ ತರಕಾರಿಗಳನ್ನ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇದನ್ನ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಇಲ್ಲಿ ನಾನು 2 ರಿಂದ 3 ವಿಷಲ್ನ ತಗೊಳ್ತಾ ಇದ್ದೀನಿ. ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿನ ಆಮೇಲೆ ಹಾಕೋಣ. ಮೊದಲು ಟೊಮೊಟೊ ಒಂದು 3, ಒಂದೇ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಇಲ್ಲಿ ಬೇಳೆ ಸಾಂಬಾರ್ ಪೌಡರ್ನ ಹಾಕಿ ರುಬ್ಬಿ ಈ ಒಂದು ಕುದಿತಾ ಇರುವಂತ ಕುಕ್ಕರ್ ಒಳಗಡೆ ಹಾಕಿ ಉಪ್ಪು ಹಾಕಿ ಇದನ್ನ ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆಹಣ್ಣ ಹಿಂಡಿ ಒಂದು 2 ರಿಂದ 3 ವಿಷಲ್ ತಗೊಂಡಿದ್ದೀನಿ. ಇವಾಗ ತಣ್ಣಗಾಗಿದೆ ನೋಡಿ. ಇವಾಗ ತೆಗೆದು ಇದಕ್ಕೆ ಒಂದ್ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು ಹಾಕಿ ಒಗ್ಗರಣೆನ ಕೊಟ್ಕೊಂಡ್ರೆ ಸೂಪರ್ ಆಗಿರುವಂತ ಸಾಂಬಾರು ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಮಸಾಲೆ ಅಂತಾನು ಒಂದ್ಸಲ ಎದೆ ಉರಿನೂ ಬರಲ್ಲ. ಸೂಪರ್ ಟೇಸ್ಟಿ ಆಗಿರುತ್ತೆ. ಲೈಕ್ ಮಾಡಿ. ಥ್ಯಾಂಕ್ ಯು.